ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಹೂವಿನ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಅದೃಷ್ಟ ಮತ್ತು ಸಂಪತ್ತು ತರುವ ಹೂವು ಇದೊಂದು ಬ್ರಹ್ಮಕಮಲವಾಗಿರುತ್ತೆ. ಇದು ಒಂದೇ ಒಂದು ಎಲೆಯಿಂದ ನೂರಾರು ಗಿಡ ಮಾಡುವ ವಿಧಾನವಾಗಿರುತ್ತೆ. ಹೌದು, ಇದನ್ನು ನಾವು ಒಂದು ಎಲೆನ ನೆಟ್ಟರೆ ಅದು ಒಂದು ಪಾಟಿಗೆ ಅದು ತುಂಬ ಗಿಡಗಳನ್ನಾಗಿ ಆ ಎಲೆಗಳಾಗಿ ಆ ಎಲೆಗಳಲ್ಲಿ ಹೂವನ್ನು ಬಿಡೋದನ್ನು ನಾವು ನೋಡಬಹುದು. ಹಾಗಾಗಿ ನೂರಾರು ಗಿಡ ಮಾಡುವ ಒಂದು ವಿಧಾನವಾಗಿರುತ್ತೆ. ಬ್ರಹ್ಮಕಮಲ ಅರಳಿದ ಮೇಲೆ ಪೂಜೆ ಮಾಡಬೇಕಾ? ಎಸ್, ಹೌದು, ಪೂಜೆ ಮಾಡಬೇಕು. ಇದು ನಮ್ಮ ಅದೃಷ್ಟದ ಒಂದು ಹೂವಾಗಿರುತ್ತೆ. ನಮ್ಮ ಇಷ್ಟಾರ್ಥಗಳನ್ನು ನಾವು ಅಲ್ಲಿ ಹೇಳಿಕೊಂಡ್ರೆ, ಪೂಜೆ ಮಾಡಿದ್ರೆ ಅದರಿಂದ ನಮ್ಮ ಇಷ್ಟಾರ್ಥಗಳು, ಕೋರಿಕೆಗಳು ನೆರವೇರುತ್ತೆ ಅಂತ ನಂಬಿಕೆ ಇದೆ. ಹೌದು, ಎಲ್ಲಿ ದೈವ ದೃಷ್ಟಿ ಇರುತ್ತೆ ಅಲ್ಲಿ ಅದೃಷ್ಟ ಒಲಿದೇ ಒಲಿಯುತ್ತೆ ಮತ್ತು ದೇವ್ರು ಇದ್ದೇ ಇರ್ತಾನೆ ಅಂತ ನಾವು ನಂಬಿರುವಂತಹವರು. ಇದು ಒಂದು ದೇವ ಪುಷ್ಪವಾಗಿದೆ. ಹಾಗೆ ದೈವಿಕ ಶಕ್ತಿಯನ್ನು ಹೊಂದಿರುವ ಒಂದು ಹೂವಾಗಿದೆ. ಇದು ಶಿವನ ಪೂಜೆ ದಿನ ಈ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಎಷ್ಟೋ ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳ್ತಾರೆ. ಹಾಗೆ ಇದು ರಾತ್ರಿ ಟೈಮಲ್ಲಿ ಒಂದು ಹೂ ಬಿಡುವಂತಹದ್ದು, ಅಲ್ಲಿ ತನಕ ಇದು ಒಂದು ಮೊಗ್ಗಾಗಿ ಇರುವಂತಹದ್ದು. ನೀವು